ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕಟ್ಟೆ ಮರು ನಿರ್ಮಾಣ ವಿವಾದ ತೆರವುಗೊಳಿಸಿದ ದೇವರ ಕಟ್ಟೆಯನ್ನು ಪುನಃ ನಿರ್ಮಿಸಿದ್ದಕ್ಕೆ ಆಕ್ರೋಶ ವ್ಯಕ್ತವಾಗಿದೆ. ಕಟ್ಟಿದ ಕಟ್ಟೆಯನ್ನು ತೆರವುಗೊಳಿಸಿದ ಒಂದು ಕೋಮಿನವರು ಕಟ್ಟಿದ ಕಟ್ಟೆಯನ್ನು ತೆರವುಗೊಳಿಸಿದ ಕಾರಣಕ್ಕಾಗಿ ಒಂದು ಕೋಮು ಮತ್ತೊಂದು ಕೋಮಿನ ನಡುವೆ ಗಲಾಟೆ ಗದ್ದಲ ಏರ್ಪಟ್ಟಿದೆ. ತೆರವನ್ನು ಖಂಡಿಸಿ ಠಾಣೆ ಎದುರು ಹಿಂದೂ ಕಾರ್ಯಕರ್ತರ ಪ್ರತಿಭಟನೆ ನೋಡ್ತಾ ಇದ್ದೀರಿ. ಗಲಾಟೆ ನಿಯಂತ್ರಿಸಲು ಪೊಲೀಸರು ಲಘು ಲಾಠಿ ಪ್ರಹಾರವನ್ನು ಮಾಡಿದ್ದಾರೆ. ಪೊಲೀಸರ ಮೇಲೆ ಹಲ್ಲೆ ನಡೆಸಿದವರ ವಿರುದ್ಧ ಕ್ರಮಕ್ಕೆ ಒತ್ತಾಯ ಕೇಳಿಬಂದಿದೆ. ಕಟ್ಟೆ ಪುನರ್ ನಿರ್ಮಿಸದೆ ಹೋದರೆ ರಾಜ್ಯದಾದ್ಯಂತ ಹೋರಾಟದ ಎಚ್ಚರಿಕೆಯನ್ನು ನೀಡಿದ್ದಾರೆ. ಭಟ್ಕಳದಲ್ಲಿ ಇಂದಿನಿಂದ 3 ದಿನಗಳವರೆಗೆ ನಿಷೇಧಾಜ್ಞೆ ಜಾರಿ ಇದೆ. ಹೇಳಿಕೇಳಿ ಭಟ್ಕಳ ಕೋಮು ಪ್ರಚೋದಿತಗೊಳಗಾದಂಥ ಸ್ಥಳ ಅದು. ಈ ಹಿಂದೆಯೂ ಕೂಡ ಕೋಮು ಪ್ರಚೋದನೆಗೊಂಡು ಏನೆಲ್ಲ ಗದ್ದಲ ಗಲಾಟೆಗಳು ಏರ್ಪಟ್ಟಿದ್ವು ಅನ್ನೋದು ಗೊತ್ತಿರುವಂಥ ವಿಷಯ. ಈಗ ಮುರಿನಕಟ್ಟೆ ತೆರವು ವಿಚಾರಕ್ಕೆ ಸಂಬಂಧಪಟ್ಟಂತೆ ದೇವರ ಕಟ್ಟೆ ಪುನಃ ನಿರ್ಮಿಸಿದ್ದಕ್ಕೆ ಆಕ್ರೋಶ ವ್ಯಕ್ತವಾಗಿದೆ. ಒಂದು ಸಲ ತೆರವು ಮಾಡ್ತಾರೆ, ಒಂದು ಸಲ ಕಟ್ತಾರೆ. ಹೀಗಾಗಿ ಈ ವಿಚಾರ ಇದೆಯಲ್ಲ, ಅಲ್ಲಿ ಕೋಮು ಭಾವನೆಯನ್ನು ಪ್ರಚೋದಿಸಿದೆ. ಹೀಗಾಗಿ ರಾತ್ರೋರಾತ್ರಿ ನೋಡಿ ಎಷ್ಟು ಜನ ಅಂತ ಹೇಳಿದ್ರೆ ನೀವು ನೋಡ್ತಾ ಇದ್ದೀರಿ, ಅಂದಾಜು ಅಷ್ಟು ಜನರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಪೊಲೀಸರ ವಿರುದ್ಧ. ಯಾಕೆ ಕಟ್ಟಬೇಕು ಅಂತ ಹೇಳಿ. ಸೊ ಹೀಗಾಗಿ ಪೊಲೀಸರು ಈ ಗಲಾಟೆಯನ್ನು ನಿಯಂತ್ರಣ ಮಾಡಲಿಕ್ಕೆ ಲಘು ಲಾಠಿ ಪ್ರಹಾರವನ್ನು ಮಾಡಿದ್ದಾರೆ. ಜೊತೆಗೆ ಪರಿಸ್ಥಿತಿಯನ್ನು ಹತೋಟಿಗೆ ತರುವಂಥ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಈಗ ಸದ್ಯಕ್ಕೆ 144 ಸೆಕ್ಷನ್ ಅಂತ ಹೇಳಿದ್ರೆ ನಿಷೇಧಾಜ್ಞೆ ಜಾರಿ ಇದೆ. ಯಾರು ಗುಂಪುಗೂಡ ಸೇರಬಾರ್ದು, ಗುಂಪಾಗಿ ಎಲ್ಲೂ ಕೂಡ ಕಾಣಿಸಬಾರ್ದು. ಸೊ ಈ ಕಾರಣದಿಂದಾಗಿ ನಿಷೇಧಾಜ್ಞೆಯನ್ನು ಜಾರಿಗೊಳಿಸಲಾಗಿದೆ. ಪರಿಸ್ಥಿತಿ ಸದ್ಯಕ್ಕೆ ಹತೋಟಿಗೆ ಬಂದಂತೆ ಕಾಣಿಸ್ತಾ ಇದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಯಲ್ಲಪ್ಪ ನೀಡ್ತಾರೆ. ಯಲ್ಲಪ್ಪ, ಒಂದು ರೀತಿ ಬಿಗುವಿನ ವಾತಾವರಣ ಇದೆ, ಬೂದಿ ಮುಚ್ಚಿದ ಕೆಂಡದ ರೀತಿಯಲ್ಲಿ ಇದೆ. ಸೊಲ್ಯೂಷನ್ ಪಾರ್ಟ್ ನೋಡಿದ್ರೆ ಏನು ಕ್ರಮ ತೆಗೆದುಕೊಳ್ಳಬಹುದು ಅಂತ? ದಶರಥ್, ಈಗಾಗಲೇ ಒಂದು ಕಡೆ ಅಂತಂದ್ರೆ ಭಟ್ಕಳದಲ್ಲಿ ನಿನ್ನೆ 2 ಪ್ರಕರಣ, ಒಂದು ಕಡೆ ಅಂದ್ರೆ 11 ಜನರನ್ನ ಬಲಿ ತೆಗೆದುಕೊಂಡಂತಹ ಮತ್ತೊಂದು ಪ್ರಕರಣ ಅಂದ್ರೆ ನಿನ್ನೆ ಇಲ್ಲಿಂದ್ರೆ ಮೂರಿನಕಟ್ಟೆ ಅನ್ನುವಂತಹ ಒಂದು ಧ್ವಂಸ. ಇಲ್ಲಿಂದ್ರೆ ಮೂರಿನಕಟ್ಟೆ ಅಂತಾರೆ ಬಹಳ ದಿನಗಳಿಂದ ಇಲ್ಲಿ ಅಂತಂದ್ರೆ ಆ ಒಂದು ಕಟ್ಟೆ ಇತ್ತು. ಆ ಕಟ್ಟೆ ಸಂಪುಟಗೆ ಇಲ್ಲಿ ರಾಷ್ಟ್ರೀಯ ಹೆದ್ದಾರಿ ಒಂದು ನಿರ್ಮಾಣ ಮಾಡುವಂತಹ ಸಮಯದಲ್ಲಿ ಆ ಒಂದು ಕಟ್ಟೆನ ತೆರವು ಮಾಡಲಾಗಿತ್ತು. ಆ ತೆರವನ್ನ ಇಲ್ಲಿ ಅಂದ್ರೆ ಮತ್ತೆ ನಿನ್ನೆ ಏಕಾಏಕಿ ಇಲ್ಲಿಂದ್ರೆ ಅಂದ್ರೆ ಹಿಂದೂ ಪರ ಸಂಘಟನೆಗಳು, ಬಿಜೆಪಿ ಮುಖಂಡರು ಆ ಕಟ್ಟೆಯನ್ನ ಇಲ್ಲಿ ಅಂತಂದ್ರೆ ಮೂರಿನಕಟ್ಟೆ ನಮಗೆ ಇಲ್ಲಿ ಕಟ್ಟಿಕೊಡಿ ಅಂತ ಬಹಳಷ್ಟು ಇಲ್ಲಿ ಅಂದ್ರೆ ಹೋರಾಟವನ್ನ ಮಾಡಿದ್ರು. ನಿನ್ನೆ ಇಲ್ಲಿ ಅಂದ್ರೆ ಕಟ್ಟೆಯನ್ನ ಇಲ್ಲಿ ಕಟ್ಟಲಾಗಿತ್ತು. ಇದಕ್ಕೆ ಇಲ್ಲಿ ಅಂದ್ರೆ ಇನ್ನೊಂದು ಕೋಮಿನ ಸಮುದಾಯ ಏನಿದೆ, ಆ ಸಮುದಾಯ ನಿನ್ನೆ ಮಧ್ಯಾಹ್ನ ಇಲ್ಲಿ ಅಂತಂದ್ರೆ ಆ ಕಟ್ಟೆ ಯಾಕೆ ಕಟ್ಟಬೇಕು ಅಂತೇಳಿ ಇಲ್ಲಿ ಅಂದ್ರೆ ಒಂದು ಪ್ರಶ್ನೆ ಮಾಡಿದ್ರು. ಪ್ರಶ್ನೆ ಮಾಡೋದ್ರ ಜೊತೆಗೆ ಇಲ್ಲಿ ಅಂದ್ರೆ ರಾತ್ರಿ ಆ ಕಟ್ಟಿದಂತಹ ತೆರವನ್ನು ಸಹ ಇಲ್ಲಿ ಅಂತಂದ್ರೆ ತೆರವು ಮಾಡಲಾಯಿತು. ಆ ನಂತರ ಇಲ್ಲಿ ಅಂತಂದ್ರೆ ಯಾವಾಗ ಆ ತೆರವು ಮಾಡುವಂತಹ ಸಮಯದಲ್ಲೇ ಇಲ್ಲಿ ಅಂತಂದ್ರೆ ಇನ್ನೊಂದು ಕೋಮಿನ ಜನರು ಇಲ್ಲಿ ಅಂದ್ರೆ ಪೊಲೀಸರ ನಡುವೆ ವಾಗ್ವಾದ ಕೇಳಿದ್ರು ಮತ್ತು ಇಲ್ಲದ್ರೆ ಲಘು ಲಾಠಿ ಪ್ರಹಾರವನ್ನ ಮಾಡಿದ್ರು ಮತ್ತು ಪೊಲೀಸರ ಮೇಲೆ ಹಲ್ಲೆ ಮಾಡುವಂತ ಕೆಲಸವನ್ನು ಸಹ ಇಲ್ಲಿ ಅಂತಂದ್ರೆ ಒಂದು ಕೋಮಿನ ಜನ ಮಾಡಿದ್ರು. ಇಲ್ಲಿ ಸಾಕಷ್ಟು ಇಲ್ಲಿದ್ರೆ ಇಡೀ ರಾತ್ರಿವರೆಗೂ ಸಹಿತ ಇಲ್ಲಿ ಅಂದ್ರೆ ಸಾಕಷ್ಟು ಹೋರಾಟಗಳಾದವು. ಹಿಂದೂ ಪರ ಸಂಘಟನೆಗಳಿರ್ಬೋದು, ಬಿಜೆಪಿ ಮುಖಂಡರಿರ್ಬೋದು, ಬೀದಿಗಿಳಿದು ಹೋರಾಟವನ್ನ ಮಾಡಿದ್ರು. ಪೊಲೀಸ್ ಠಾಣೆ ಇರ್ಬೋದು ಮತ್ತು ಇಲ್ಲಿ ಅಂದ್ರೆ ಮೂರಿನಕಟ್ಟೆ ಆ ಎದುರುಗಡೆನೆ ಇಲ್ಲಿದ್ರೆ ಪ್ರತಿಭಟನೆ ಮಾಡಿ ಸರ್ಕಾರಕ್ಕೆ ಇಲ್ಲಿದ್ರೆ ಬಿಸಿ ಮುಟ್ಟಿಸುವಂತ ಕೆಲಸದ ಜೊತೆಗೆ ಇಲ್ಲಿ ಅಂದ್ರೆ ಯಾರು ಇಲ್ಲಿಂದ ಕಿಡಿಗೇಡಿಗಳು ಆ ರಾತ್ರೋರಾತ್ರಿ ಆ ತೆರವು ಮಾಡಿದರೆ ಆ ಮೂರಿನಕಟ್ಟೆಯನ್ನ ಮರಳಿ ಸ್ಥಾಪಿಸಬೇಕು. ಅದರ ಜೊತೆಗೆ ಇಲ್ಲಿ ಅಂದ್ರೆ ಯಾರೆಲ್ಲ ಇದರಲ್ಲಿ ಅಂದ್ರೆ ಪೊಲೀಸರ ಮೇಲೆ ಒಂದು ಹಲ್ಲೆ ಮಾಡುವಂತ ಕೆಲಸ ಮಾಡಿದ್ರೆ ಅವ್ರನ್ನ ಬಂಧಿಸುವಂತಹ ಕೆಲಸ ಮಾಡಬೇಕು ಅಂತೇಳಿ ಆಗ್ರಹಿಸಿದ್ರು. ಅದರ ಜೊತೆಗೆ ಇಲ್ಲಿ ಅಂತಂದ್ರೆ 3 ದಿನಗಳ ಕಾಲ ಇಲ್ಲಿ ಅಂತಂದ್ರೆ ಒಂದು ನಿಷೇಧಾಜ್ಞೆಯನ್ನ ಹೇರುವಂತ ಕೆಲಸ ಮಾಡಲಾಗಿದೆ. ಯಾಕಂದ್ರೆ 5 ಜನರಿಗಿಂತ ಹೆಚ್ಚು ಇಲ್ಲಂದ್ರೆ ಯಾರು ಸೇರಬಾರ್ದು. ಈಗಾಗಲೇ ಸ್ಥಳದಲ್ಲಿ ಬಿಗುವಿನ ವಾತಾವರಣ ಇದೆ. ಯಾಕಂದ್ರೆ ಯಾವಾಗ ಭಟ್ಕಳ ಅಂದ್ರೆ ನಮ್ಗೆ ಸಾಕಷ್ಟು ಇಲ್ಲದ್ರೆ ಹಿಂದೂ ಮುಸ್ಲಿಂ ಗಲಾಟೆಗಳು ಆಗಿದ್ದು ನಮ್ಮ ಕಣ್ಣ ಮುಂದಿದೆ. ಹೀಗಾಗಿ ಮತ್ತೆ ಅಂತ ಘಟನೆಗಳು ಮರುಕಳಿಸಬಾರ್ದು ಅಂತೇಳಿ ಈಗಾಗಲೇ ಉತ್ತರ ಕನ್ನಡ ಜಿಲ್ಲಾಡಳಿತ ಸಾಕಷ್ಟು ಮುಂದಾಲೋಚನೆಯನ್ನು ತೆಗೆದುಕೊಂಡಿದೆ. ಭಟ್ಕಳದ ಎಸಿ ಈಗಾಗಲೇ 3 ದಿನಗಳ ಕಾಲ ಒಂದು ನಿಷೇಧಾಜ್ಞೆ ಅಂದ್ರೆ 144 ನಿಷೇಧಾಜ್ಞೆಯನ್ನ ಜಾರಿ ಮಾಡಿದ್ರೆ. ಹೀಗಾಗಿ ಭಟ್ಕಳದಲ್ಲಿ ಸದ್ಯ ಬಿಗುವಿನ ವಾತಾವರಣ ಯಾವ ಮಟ್ಟಿಗೆ ಅಂದ್ರೆ ಬೂದಿ ಮುಚ್ಚಿದ ಕೆಂಡ ಯಾವಾಗ ಏನ್ ಬೇಕಾದ್ರೂ ಆಗ್ಬೋದು ಅನ್ನೋ ಪರಿಸ್ಥಿತಿ ಸದ್ಯ ಭಟ್ಕಳದಲ್ಲಿದೆ. ದಶರಥ್, ಥ್ಯಾಂಕ್ ಯು ಅಲ್ಲಪ್ಪ ನಿಮ್ಮೆಲ್ಲ ಮಾಹಿತಿಗೆ.